ಈ ಓಲಾ ಊಬರ್ ರಾಪಿಡೋ ಈ ಆ್ಯಪ್ಗಳನ್ನೆಲ್ಲ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಅಪಾರ್ಟ್ಮೆಂಟ್ಗಳ ಮುಂದೆ ವಿಲ್ಲಾಗಳ ಮುಂದೆ ಬಸ್ ಸ್ಟಾಪಲ್ಲಿ ಮುಂದೆ ನಿಂತ್ಕೊಂಡು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಬನ್ನಿ ಬನ್ನಿ ಅಂತ ಕೂಗಿ ಡ್ಯೂಟಿ ಮಾಡೋಕ್ಕಾಗತ್ತಾ ನಿಮ್ಮ ಕೈಲಿ? ಯಾರ ಕೆಲವೊಂದಿಷ್ಟು ಜನ ನಿಮ್ಮ ಸಂಘಟನೆಗಳು ಆಟೋದವರು ಮಾಡೋ ಕೆಲಸದಿಂದ ಇವತ್ತು ಅನ್ಯಾಯವಾಗಿ ಅಮಾಯಕರ ಜೀವನ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರ ನೀವು. ಈ ಡ್ರಗ್ಸಿಗೆ ಅಡಿಕ್ಟ್ ಆದವ್ರು ಹೆಂಗೆ ಆಚೆ ಬರ್ತಾರಾ? ಬರೋಕ್ಕಾಗಲ್ಲ. ಹಂಗೆ ನೀವು ಅಷ್ಟೇ ಅಗ್ರಿಕೇಟ್ ಕಂಪ್ನಿಗಳಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀರ. ಯಾವುದೇ ಕಾರಣಕ್ಕೂ ಆಚೆ ಬರೋಕ್ಕಾಗಲ್ಲ. ಆಚೆ ಬಂದರೆ ಆಟೋ ಕ್ಯಾಬ್ ಮಾರ್ಕೊಂಡು ಮನೆಗೆ ಹೋಗ್ಬೇಕಾಗತ್ತೆ. ಈ ಅಗ್ರಿಗೇಟ್ ಕಂಪ್ನಿಗಳು ಬಂದಿರೋ ಉದ್ದೇಶನೇ ಬೇರೆ ಸ್ವಾಮಿ. ಇದು ಕಾನ್ಸೆಪ್ಟೇ ನಿಮಗೆ ಅರ್ಥ ಆಗಿಲ್ಲ. ಜನಗಳಿಗೆ ಮೋಸ ಆಗಬಾರ್ದು, ಸುಲಿಗೆ ಆಗಬಾರ್ದು, ಹೆಣ್ಮಕ್ಳಿಗೆ ಸೇಫ್ಟಿ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಂಪ್ನಿ ತಂದಿರೋದು. ರಾಪಿಡೋ ಆ್ಯಪ್ಗೆ ವ್ಯಾಲೆಟ್ಗೆ ₹20 ರೀಚಾರ್ಜ್ ಮಾಡಬೇಕು ಅಂತೀರಾ, ಓಲಾಗೆ ₹20 ರೀಚಾರ್ಜ್ ಮಾಡಬೇಕು ಅಂತ ಹೇಳ್ತೀರಾ ಡೈಲಿ. ಆದರೆ ಈ ಕಂಪ್ನಿಯಿಂದ ಡೈಲಿ ಎಷ್ಟು ಸಂಪಾದನೆ ಮಾಡಿದೀವಿ ಅಂತ ಯಾರು ಒಬ್ಬರಾರು ಹೇಳ್ತೀರಾ ನೀವು? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅವರ ಯೂಟ್ಯೂಬ್ ಚಾನಲ್. ಕೆಲವೊಂದಿಷ್ಟು ಆಟೋ ಸಂಘಟನೆಗಳು, ಕೆಲವೊಂದಿಷ್ಟು ಆಟೋ ಡ್ರೈವರ್ಸು ಇತ್ತೀಚೆಗೆ ಒಂದು ಸುದ್ದಿ ಕೇಳಿ ಬರ್ತಾ ಇದೆ. ಏನು ಅಗ್ರಿಕೇಟ್ ಕಂಪನಿಗಳಿದಾವಲ್ಲ, ಓಲಾ ಊಬರ್ ರಾಪಿಡೋ, ಕಂಪ್ಲೀಟ್ ಈ ಆ್ಯಪ್ಗಳನ್ನೆಲ್ಲ ಅನ್ಇನ್ಸ್ಟಾಲ್ ಮಾಡಿಬಿಡಿ. ಇವರೆಲ್ಲ ಅನ್ಇನ್ಸ್ಟಾಲ್ ಮಾಡಿ ಇವರಿಗೆ ಬುದ್ಧಿ ಕಲಿಸಿದರೆ ಮಾತ್ರ ನಾವು ಮುಂದೆ ಬೆಳೆಯೋಕ್ಕಾಗತ್ತೆ ಅಂತ ಫುಲ್ಲು ಪ್ರಚಾರ ಮಾಡ್ತಾ ಇದ್ದಾರೆ ಎಲ್ಲ ಬೆಂಗಳೂರು ಫುಲ್ಲು. ನಿಜವಾಗ್ಲೂ ಇವರಿಗೆಲ್ಲ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಈ ಆ್ಯಪ್ಗಳು ಅನ್ಇನ್ಸ್ಟಾಲ್ ಮಾಡಿ ಒಳ್ಳೆ ಸಂಪಾದನೆ ಮಾಡ್ತಿದ್ದು ಅಂದ್ಕೊಂತಿರಲ್ಲ, ಇದು ನಿಮ್ಮ ಭ್ರಮೆ. ಇವತ್ತು 4 ಲಕ್ಷ ಆಟೋಗಳಲ್ಲಿ 3 ಲಕ್ಷ ಜನ ಈ ಆನ್ಲೈನ್ ಅಗ್ರಿಕೇಟ್ ಕಂಪ್ನಿಗಳನ್ನ ಯೂಸ್ ಮಾಡಿನೇ ಇವತ್ತು ಹೊಟ್ಟೆ ತುಂಬಿಸ್ಕೊಂತ ಇದ್ದಾರೆ. ಆ ಕಂಪ್ನಿಲಿ ಕೆಲಸ ಮಾಡ್ತಾರೆ ಅಂದ್ರೆ ಅಲ್ಲಿ ಬರ್ತಕ್ಕಂಥ ಸ್ಯಾಲರಿನ ಇವ್ರ ಫ್ಯಾಮಿಲಿ ನಡೀತಾ ಇದೆ. ಅವ್ರ ಹೊಟ್ಟೆಗೆಲ್ಲ ತಣ್ಣೀರು ಬಟ್ಟೆ ಹಾಕೋಬೇಕಾಗುತ್ತೆ ಈ ಆ್ಯಪ್ಗಳನ್ನ ಡಿಲೀಟ್ ಮಾಡಿದ್ರೆ. ಕೈ ಬಾಡಿಗೆ ಎಷ್ಟು ಹೊಡಿತೀರಾ ಸ್ವಾಮಿ? ಎಲ್ಲಿಂದ ಬರುತ್ತೆ ಕೈ ಬಾಡಿಗೆ? ಇವತ್ತು ಯಾರು ಕೈ ಬಾಡಿಗೆ ನಿಮ್ಮನ್ನು ಕೇಳ್ಕೊಂಡು ಬರಲ್ಲ. ಆಟೋ ಬರ್ರಿ ಬರ್ರಿ ಅಂತಾನ. ಆನ್ಲೈನ್ ಬುಕ್ಕಿಂಗ್ ಎಲ್ಲಿದಾರ ಅಲ್ಲಿ ಬುಕ್ ಮಾಡ್ತಾರೆ, ನೀವು ಹೋಗಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಇವೆಲ್ಲ ಆ್ಯಪ್ ಡಿಲೀಟ್ ಮಾಡಿಬಿಟ್ಟು ಆಮೇಲೆ ಕಸ್ಟಮರ್ನ ಎಲ್ಲಿ ಹುಡಿಕೊಂಡು ಹೋಗ್ತೀರಾ? ಅಪಾರ್ಟ್ಮೆಂಟ್ ಮುಂದೆ ಹೋಗಿ ನಿಂತ್ಕೊತೀರಾ, ವಿಲ್ಲಾಗಳ ಮುಂದೆ ನಿಂತ್ಕೊತೀರಾ, ಬನ್ನಿ ಸ್ವಾಮಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಅಂತ ಕೂಗ್ತೀರಾ ನಿಂತ್ಕೊಂಡು. ಈ ಥರ ಡ್ಯೂಟಿ ಮಾಡೋಕ್ಕಾಗತ್ತಾ ನೀವು? ಎಲ್ಲ ಮುಗೀತು, ಇದೆಲ್ಲ ಆಗದೆ ಇರೋ ಕತೆ. ಸುಮ್ಮನೆ ಯಾರೋ ಹೊಟ್ಟೆ ಮೇಲೆ ಹೊಡಿಬೇಡ್ರಿ ಸ್ವಾಮಿ. ನಿಮ್ಮದೇ ಕೆಲಸ ಮಾಡೋರು ಇದ್ದಾರೆ. ಎಷ್ಟೋ ಲಕ್ಷಾಂತರ ಜನ ಈ ಕಂಪ್ನಿ ನಂಬ್ಕೊಂಡು ನಿಮ್ಮ ಆಟೋ ಡ್ರೈವರ್ಸು ಇರ್ಬೋದು, ಕ್ಯಾಬ್ ಡ್ರೈವರ್ಸು ಜೀವನ ಮಾಡ್ತಾ ಇದ್ದಾರೆ ಇದರಿಂದನೇ. ನೀವು ಯಾರೋ ಒಂದಿಷ್ಟು ಜನ ಮಾಡ್ತಕ್ಕಂಥ ಕೆಲಸದಿಂದ ಅವರು ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ. ನಿಯತ್ತ ಕೆಲಸ ಮಾಡ್ತಾ ಇರಲ್ಲ, ಅವ್ರ ಜೀವನದ ಮೇಲೆ ಆಟ ಆಡ್ತಾ ಇದ್ದೀರಿ ನೀವು. ಈ ಕಂಪ್ನಿ ಎಲ್ಲ ಅನ್ಇನ್ಸ್ಟಾಲ್ ಮಾಡಿಬಿಟ್ರೆ ನೀವು ಮುಚ್ಕೊಂಡು ಎಲ್ಲ ಆಟೋ ಕ್ಯಾಬ್ ಮಾರ್ಕೊಂಡು ಮನೆಗೆ ಹೋಗ್ಬೇಕಾಗತ್ತೆ. ಕಂಪ್ನಿಗೇನು ಲಾಸ್ ಆಗಲ್ಲ ಅವನಿಗೆ. ಅವನು ಕೋಟಿ ಸಂಪಾದನೆ ಮಾಡ್ಕೊಂಡಿದ್ದಾನೆ. ನೀವು ಡ್ಯೂಟಿ ಮಾಡಿಲ್ಲ ಅಂದ್ರೂ ಮಾಡೋರು ಬೇರೆಯವ್ರು ಇದ್ದೇ ಇದ್ದಾರೆ. ಯಾರು ಅನ್ಇನ್ಸ್ಟಾಲ್ ಮಾಡ್ತಿರಲ್ಲ ಅವ್ರಿಗೆ ಲಾಸು. 4 ಲಕ್ಷ ಜನ ಅನ್ಇನ್ಸ್ಟಾಲ್ ಮಾಡಿಬಿಡ್ತೀರಾ ನೀವು ಬೆಂಗಳೂರಲ್ಲಿ? ಯಾರೂ ಮಾಡಲ್ಲ. ಯಾರೋ ಒಂದಿಷ್ಟು ಜನ, ಬೆರಳೆಣಿಕೆ ಅಷ್ಟು ಜನ ಅಷ್ಟೇ ಮಾಡೋದು. ಏಕೆಂದರೆ ಅವ್ರಿಗೂ ಅವ್ರದ್ದೇ ಆದಂಥ ಫ್ಯಾಮಿಲಿ ಇರುತ್ತೆ, ಕಮಿಟ್ಮೆಂಟ್ ಇರ್ತವೆ, ಅದನ್ನೇ ನಂಬಿ ಡ್ಯೂಟಿ ಮಾಡ್ತಾ ಇರ್ತಾರೆ. ನೀವು ಹೇಳಿದ ತಕ್ಷಣ ಅನ್ಇನ್ಸ್ಟಾಲ್ ಮಾಡಿಬಿಟ್ಟವ್ರೇನು ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ಮನೇಲಿ ಕೂತ್ಕೊಳಕ್ಕಾಗತ್ತಾ ಕೆಲಸ ಬಿಟ್ಟು? ಸುಮ್ಮನೆ ಏನಕ್ಕೆ ಇವೆಲ್ಲ ಅಪಪ್ರಚಾರಗಳು ಮಾಡಿ ಎಲ್ಲರ ಜೀವನ ಹಾಳು ಮಾಡ್ಕೊಂಡು ಅವ್ರ ಹೊಟ್ಟೆ ಮೇಲೆಲ್ಲ ಹೊಡಿತೀರ ಅಂತ ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಯಾರೋ ಒಬ್ಬರು ಮೊನ್ನೆ ಹೇಳ್ತಾ ಇದ್ರು, ಏನು 2 ವೀಲರಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತಾರಲ್ಲ ರಾಪಿಡೋ ಓಲಾ ಊಬರ್, ಇವರಿಗೆ ಈ ಕಂಪ್ನಿಗಳೆಲ್ಲ ಮುಚ್ಕೊಂಡು ಹೋಗ್ಬಿಟ್ರೆ ಏನಪ್ಪ ಮಾಡ್ತೀರಾ ನೀವು? ಇವ್ನು ನಂಬ್ಕೊಂಡು ಜೀವನ ಮಾಡ್ತಿದ್ದೀರಾ? ಇವತ್ತು ಬರ್ತವೆ ನಾಳೆ ಹೋಗ್ತಾವೆ ಇವು. ಕಂಪ್ನಿ ಲಾಗೌಟ್ ಆಗ್ಬಿಟ್ರೆ ಏನು ಮಾಡ್ತೀರಾ? ಏನು ಜೀವನಕ್ಕೆ ಏನು ಆಧಾರ ನಿಮಗೆ ಅಂತ ಕೇಳ್ತಾ ಇದ್ರು. 2 ವೀಲರ್ಗೆ ಹೇಳಿದ್ದೀನಿ, ಅದಕ್ಕೋಸ್ಕರ ಒಂದು ವೀಡಿಯೋನ ಮಾಡಿದ್ದೀನಿ. 2 ವೀಲರ್ಗೆ 108 ಕಂಪ್ನಿಗಳಿದ್ದಾವೆ, 108 ದಾರಿ ಇದ್ದಾವೆ. ನಿಮ್ಮ ಆಟೋದವ್ರಿಗೆ ಕ್ಯಾಬವ್ರಿಗೆ ಯಾವುದಪ್ಪ ದಾರಿ ಇದೆ? ಈ 3 ಅಗ್ರಿಕೇಟ್ ಕಂಪ್ನಿಲೇ ನೀವು ಜೀವನ ಮಾಡಬೇಕು. ಕೈ ಬಾಡಿಗೆ ಎಷ್ಟು ಹೊಡಿತೀರ? ಕೈ ಬಾಡಿಗೆ ಯಾವುದೋ ಬಸ್ ಸ್ಟಾಪ್ ಹತ್ರ ಸ್ವಲ್ಪ ಮಾಡ್ಬೋದು. ಸಿಟಿ ಫುಲ್ ಕೈ ಬಾಡಿಗೆ ಯಾರು ಬರ್ತಾರೆ ನಿಮಗೆ? ಹೋಗ್ಬೇಕಾಗತ್ತೆ ಅಲ್ಲಿ ನಿಂತ್ಕೊಂಡು ಬಸ್ ಸ್ಟಾಪ್ಗಳಲ್ಲಿ, ಅಪಾರ್ಟ್ಮೆಂಟ್ ಮುಂದೆ, ಏರಿಯಾಗಳು. ಅವಾಗ ಮುಂಚೆ ಮಾಡ್ತಾ ಇದ್ರಲ್ಲ ಯಾವ ಟೆಂಪೋಗಳೆಲ್ಲವ, ಊರ ಹೆಸರು ಕೂಗ್ತಾ ಇದ್ರಲ್ಲ, ಕುಣಗಾಲ್, ಬೆಂಗಳೂರು, ಮೈಸೂರು, ಹೊಸೂರು, ಬನ್ನಿ ಅಂತವ. ಆ ಥರ ನೀವು ಕೂಗ್ಬೇಕಾಗತ್ತೆ. ಆಮೇಲೆ ಬಸ್ ಸ್ಟಾಪ್ಗಳ ಮುಂದೆ ನಿಂತ್ಕೊಂಡು ಈ ಆ್ಯಪೆಲ್ಲ ಅನ್ಇನ್ಸ್ಟಾಲ್ ಮಾಡಿದ್ರೆ. ಇವೆಲ್ಲ ಬೇಡ. ಆದರೆ ಸಿನ್ಸಿಯರಾಗಿ ಕೆಲಸ ಮಾಡಿ. ಸುಮ್ಮನೆ ಇವೆಲ್ಲ ಕಿರಿಕ್ ಮಾಡ್ಕೊಂಡು, ಸಂಘಟನೆ ಮಾಡ್ಕೊಂಡು, ಸ್ಟ್ರೈಕ್ ಮಾಡಿಕೊಂಡು, ಸುಮ್ಮನೆ ಅಮಾಯಕರು ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದ್ದೀರಾ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮದೇ ಯಾರೋ ಕೆಲಸ ಮಾಡ್ಕೊಂಡಿದ್ದಾರೆ ಪಾಪ, ಅವ್ರ ಹೊಟ್ಟೆ ಮೇಲೆ ಹೊಡೆದು ಅವ್ರ ಜೀವನನೂ ಹಾಳು ಮಾಡ್ತಾ ಇದ್ದೀರಾ. ಯಾರೋ ಒಂದಿಷ್ಟು ಜನ ಇವು ಮಾಡ್ತಕ್ಕಂಥ ಕೆಲಸದಿಂದವ. ಅನ್ಇನ್ಸ್ಟಾಲ್ ಮಾಡಿಬಿಡಿ. ಯಾರೋ ಈ ಡ್ಯೂಟಿ ಮಾಡಬೇಡಿ ಕಂಪ್ನಿಗಳಲ್ಲಿ. ಇವ್ರಿಗೆ ಬುದ್ಧಿ ಕಲ್ಸೋಣ. ಅವ್ರಿಗೇನು ಬುದ್ಧಿ ಕಲಿಸ್ತೀರ ಸ್ವಾಮಿ? ಅವ್ರು ನಿಮಗೆ ಬುದ್ಧಿ ಕಲಿಸ್ತಿದ್ದಾರೆ ಇವಾಗ ಅಷ್ಟೇ. ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಆ ಕಂಪ್ನಿಗಳಿಗೆ. ಯಾವುದೇ ಕಾರಣಕ್ಕೂ ಅದರಿಂದ ಹೊರಗೆ ಬರೋಕ್ಕಾಗಲ್ಲ. ಈ ಡ್ರಗ್ಸ್ಗೆ ಅಡಿಕ್ಟ್ ಆದರೆ ಹೆಂಗೆ ಆಚೆ ಬರೋಕ್ಕಾಗುತ್ತೆ? ಅವರು ಬರೋಕ್ಕೆ ಆಗಲ್ಲ. ಅವ್ರ ಲೈಫ್ ಅಲ್ಲೇ ಕ್ಲೋಸ್, ಅಲ್ಲೇ ಕೊನೆ ಸಾವು ಅವ್ರದ್ದು. ಹಂಗೆ ನೀವು ಅಷ್ಟೇ ಇವಾಗ ಈ ಕಂಪ್ನಿಗಳಿಗೆ ಅಡಿಕ್ಟ್ ಆಗೋಗಿದ್ದೀರಾ. ಇದರಿಂದ ಆಚೆ ಬರಬೇಕಂದ್ರೆ ನೀವು ಆಟೋ ಕ್ಯಾಬ್ ಮಾರ್ಕೊಂಡು ಹೋಗ್ಬೇಕಾಗತ್ತೆ. ಆಚೆ ಬಂದರೆ ಬೇರೆ ಕೆಲಸ ಮಾಡಬೇಕಾಗತ್ತೆ. ನೀವು ಕ್ಯಾಬು ಆಟೋ ಓಡಿಸ್ತೀರ ಅಂದರೆ ಕೊನೆವರೆಗೂ ಈ ಕಂಪ್ನಿಗಳಲ್ಲೇ, ಅಗ್ರಿಕೇಟ್ ಕಂಪ್ನಿಗಳೇನಿದಾವಲ್ಲ ಅವರಲ್ಲೇ ಓಡಿಸ್ಬೇಕು. ಯಾಕೆಂದರೆ ಬೇರೆ ನೆಸೆಸಿಟಿ ಇಲ್ಲ. ನಿಮಗೆ ಆರ್ಡ್ರ್ ಬರಲ್ಲ, ಬಾಡಿಗೆ ಸಿಗಲ್ಲ, ಏನೂ ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ, ಮಾಡಲೇಬೇಕು. ನಿಮಗೆ ಬಾಡಿಗೆ ಬರಬೇಕು ಅಂದರೆ ಈ ಕಂಪ್ನಿಲೇ ಕೆಲಸ ಮಾಡಬೇಕು. ಈ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗ್ತಾ ಇಲ್ಲ. ಸುಮ್ಮನೆ ಹೇಳ್ತಾ ಇದ್ದೀರಾ ಅನ್ಇನ್ಸ್ಟಾಲ್ ಮಾಡಿ ಅಂತಾನ.
ಸುಮ್ಮನೆ ಎಲ್ಲ ಇವೆಲ್ಲ ಬೊಗಳೆ ಬಿಟ್ಕೊಂಡು ಇಲ್ದೇ ಇರೋವೆಲ್ಲ ರಾದಂತ ಮಾಡ್ಕೊಂಡು ನೀವು ಹಾಳಾಗೋದಲ್ದ್ರಲ್ಲಿ ಇನ್ನೂ ಸ್ವಲ್ಪ ಜನ ಒಳ್ಳೆಯವ್ರನ್ನೂ ಹಾಳು ಮಾಡ್ತಾ ಇದ್ದೀರಾ ಅಷ್ಟೇ. ಯಾರು ಏನು ಅಂದ್ಕೊಂಡ್ರೆ ಪರವಾಗಿಲ್ಲ, ಇರೋದು ರಿಯಲ್ ಫ್ಯಾಕ್ಟ್ ನಾವು ಹೇಳ್ತಾ ಇದ್ದೀವಿ. ಪ್ರೆಸೆಂಟ್ ಸಿಚುವೇಶನ್ ಹಂಗೆ ಇರೋದು ಬೆಂಗಳೂರಲ್ಲಿ. ಯಾಕೆಂದರೆ ಕರೆದ ಕಡೆ ನೀವು ಹೋಗಲ್ಲ. ಎಷ್ಟು ಜನ ನಾವು ನೋಡ್ತಾ ಇರ್ತೀವಿ ಬಸ್ ಸ್ಟಾಪ್ಗಳಲ್ಲಿ ಅಲ್ಲಿ ಇಲ್ಲಿ ರೋಡಲ್ಲಿ ನಿಂತ್ಕೊಂಡು ಕೂಗ್ತಾ ಇರ್ತಾರೆ ಆಟೋ ಆಟೋ ಅಂತವ. ಬರ್ತೀರಾ ಅವ್ರು ಯಾವುದೋ ಒಂದು ರೂಟ್ ಕೇಳ್ತಾರೆ, ಇಲ್ಲ ಬರಲ್ಲ ಅಂತೀರ, ಹೋಗ್ತೀರಾ. 10 ಆಟೋ ಕರೆದ್ರೂ ಹೋಗಲ್ಲ ಅವರು. ನೀವು ಅವ್ರು ಏನು ಮಾಡ್ಬೇಕು ಮತ್ತು ಕಸ್ಟಮರ್ಗಳು? ಬೆಳಗಿಂದ ಸಾಯಂಕಾಲ ಅಲ್ಲೇ ನಿಂತ್ಕೊಂಡು ಬರೋ ಆಟೋ ಕ್ಯಾಬ್ಗಳನ್ನೆಲ್ಲ ಕರ್ಕೊಂಡು ನಿಂತ್ಕೊಳಕ್ಕಾಗತ್ತಾ? ಇಂಥವ್ರು ಹೋಗೋಣ ಬರ್ರಿ, ಈ ರೂಟ್ ಹೋಗೋಣ ಬರ್ರಿ ಅಂತವ. ₹100 ಹೋಗೋ ಜಾಗಕ್ಕೆ 200 ಕೊಡು 300 ಕೊಡು ಅಂತೀರಾ. ಎಲ್ಲ ಕಂಪ್ನಿ ಮುಚ್ಕೊಂಡು ಹೋಗ್ಬಿಟ್ರ ಆಮೇಲೆ. ಅದಕ್ಕೋಸ್ಕರನೇ ಮಾಡಿರೋದು ಇವೆಲ್ಲನ. ಜನಗಳಿಗೆ ಸುಲಿಗೆ ಆಗಬಾರ್ದು, ಜನಗಳಿಗೆ ಮೋಸ ಆಗಬಾರ್ದು, ಜನಗಳಿಗೆ ಸೇಫ್ಟಿ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಂಪ್ನಿಗಳು ಬಂದಿರೋದು. ನೀವು ಯಾರ ಕೆಲವ್ರು ಇರ್ತೀರ ಕುಡಿದ್ಬಿಟ್ಟು ಯಾರನ್ನ ಲೇಡೀಸ್ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಎಲ್ಲರೂ ಹೆಚ್ಚು ಕಮ್ಮಿ ಆಗ್ಬಿಡ್ತು. ಎಲ್ಲರೂ ಒಂದೇ ಥರ ಇರಲ್ಲ ಇವತ್ತು. ಟೂ ವೀಲರಲ್ಲಿ ಇರ್ಬೋದು, ಆಟೋದಲ್ಲೇ ಇರ್ಬೋದು, ಕ್ಯಾಬಲ್ಲೇ ಇರ್ಬೋದು. ಎಷ್ಟೋ ಪ್ರಾಬ್ಲಮ್ಗಳು ಆಗಿದ್ದಾವೆ, ಕೊಲೆಗಳು ಆಗೋಗಿದ್ದಾವೆ, ರೇಪ್ಗಳು ಆಗೋಗಿದ್ದಾವೆ. ಏನು ಗೊತ್ತಿರಲ್ಲ, ಯಾರೋ ಒಂದು ನಿರ್ಜನ ಪ್ರದೇಶದಲ್ಲಿ ಅವರೆಲ್ಲ ಹೋಗೋಣ ಬರ್ರಿ ಅಂತಾರೆ, ಕರ್ಕೊಂಡು ಹೋಗ್ತಿರ್ತಾರೆ ಮನೆ ಕಡೆಗೆ. ಯಾರು ಇಲ್ದಿರೋ ಜಾಗದಲ್ಲಿ ಅವ್ರು ಏನಾದ್ರು ಒಡವೆನೇ ಕತ್ಕೊಂಡು ಹೋಗ್ಬೋದು, ದುಡ್ಡೇ ಕಿತ್ಕೊಂಡು ಹೋಗ್ಬೋದು. ಯಾರನ್ನ ಅಂತ ಹುಡುಕೊಂಡು ಹೋಗೋಕ್ಕಾಗತ್ತೆ ನಾಳೆ ದಿನ? ಅದೇ ಒಂದು ಆನ್ಲೈನ್ ಬುಕ್ಕಿಂಗಲ್ಲಾದರೆ ನಿಮ್ಮ ID ಇರುತ್ತೆ, ಬುಕ್ಕಿಂಗಲ್ಲಿ ಡೀಟೇಲ್ಸ್ ಬಂದಿರುತ್ತೆ. ನೀವೇನೇ ಮಾಡಿ ಎಲ್ಲೇ ಹೋದ್ರೂ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. 100% ಸಿಗಾಕೊಂತೀರ ಅಲ್ವಾ? ಯಾರೇ ಆಗ್ಬೋದು. ಅದಕ್ಕೋಸ್ಕರ ಆನ್ಲೈನ್ ಕಂಪ್ನಿಗಳು ಬಂದಿರೋದು. ಫಸ್ಟ್ ಆಫ್ ಆಲ್ ನಿಮ್ಮ ಸುಲಿಗೆ ಮಾಡೋಕೆ ಬಂದಿಲ್ಲ ಇವು. ಜನಗಳಿಗೆ, ಪಬ್ಲಿಕ್ಕಿಗೆ ಸೇಫ್ಟಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಈ ಆನ್ಲೈನ್ ಕಂಪ್ನಿನ ತಂದಿರೋದು. ಟೆಕ್ನಾಲಜಿ ಚೇಂಜ್ ಆಗ್ತಾ ಇದೆ, ಜನಗಳಿಗೆ ಸೇಫ್ಟಿ ಬೇಕು. ಚೀಫ್ ಆ್ಯಂಡ್ ಬೆಸ್ಟಾಗಿ ಜನಗಳು ಓಡಾಡಬೇಕು ಒಂದು ಕಡೆಯಿಂದ ಒಂದು ಕಡೆಗೆ. ಏನೇ ಒಂದು ಕೆಲಸ ಇದ್ದರೆ ಅರ್ಜೆಂಟಾಗಿ ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ತಂದಿದೆ ಹೊರತು ಯಾರೇನು ಕೋಟಿ ಸುಲಿಗೆ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಹೋಗೋಕೆ ಅಂತ ಯಾರೂ ಬಂದಿಲ್ಲ. ಇದು ಎಲ್ಲ ದೇಶದಲ್ಲೂ ರನ್ ಆಗ್ತಾ ಇದೆ, ಎಲ್ಲ ಸ್ಟೇಟಲ್ಲೂ ಇದೆ, ಬೆಂಗಳೂರಲ್ಲಿ ಸ್ಪೆಷಲ್ ಅಲ್ಲ. ಹಂಗಾಗಿ ಈ ಕಂಪ್ನಿಗಳಿಂದವ ನಿಮ್ಮ ಹೊಟ್ಟೆ ಮೇಲೆ ಹೊಡಿತಾರೆ, ನಿಮ್ಮ ಅನ್ನ ಕಿತ್ಕೊಂಡು ತಿಂತಾರೆ. ಕಂಪ್ನಿ ಡೈಲಿ ₹20 ರೀಚಾರ್ಜ್ ಮಾಡಬೇಕು, ಆ ಕಂಪ್ನಿಗೆ 50 ಮಾಡಬೇಕು. ಇವೆಲ್ಲ ಸುಮ್ಮನೆ ಹೇಳ್ತೀರಷ್ಟೇ. ಯಾರೇನು ಪುಕ್ಸಟ್ಟೆ ಯಾರೇನು ಕೆಲಸ ಕೊಡೋಲ್ಲ ಇವತ್ತು, ಆಯಿತಾ? ಈ ಕಂಪ್ನಿ ಬೆಳಗಿನ ಸಂಜೆಗೆ ₹2,000 ಸಂಪಾದನೆ ಮಾಡ್ಕೊಂತೀರಂದ್ರೆ ₹20 ವ್ಯಾಲಿಟಿ ರೀಚಾರ್ಜ್ ಮಾಡೋಕ್ಕೆ ಏನು ಕಷ್ಟ? ಈಗ ಅವರು ಒಂದು ಕಂಪ್ನಿ ನಡೆಸ್ತಾ ಇರ್ತಾರಲ್ವಾ, ಒಂದು ಆನ್ಲೈನ್ ಸಿಸ್ಟಮ್ ಇಟ್ಕೊಂಡಿರ್ತಾರೆ. ಒಂದು ಸಾಫ್ಟ್ವೇರ್ ಅಂದ್ರೆ ಒಂದು ಕಂಪ್ನಿ ಮೇಂಟೈನ್ ಮಾಡಬೇಕು ಅಂದರೆ ಒಂದು ಸಾಫ್ಟ್ವೇರ್, ಒಂದು ಆ್ಯಪ್ ಎಷ್ಟು ಖರ್ಚಿರುತ್ತೆ ಅವರಿಗೆ. ಆನ್ಲೈನಲ್ಲಿ ಏನೋ ಪ್ರಾಬ್ಲಮ್ ಆದರೆ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಸಾಲ್ವ್ ಮಾಡ್ತಾರೆ. ಅವರಿಗೆಲ್ಲ ಸ್ಯಾಲ್ರಿ ಯಾರು ಕೊಡ್ತಾರೆ? ಒಂದು ಆಫೀಸ್ ಇಟ್ಕೊಂಡ್ರೆ ಅಲ್ಲಿ ಬಾಡಿಗೆ ಕೊಟ್ಟಬೇಕು ಅವರು. ಇವಕ್ಕೆಲ್ಲ ಅವ್ರಿಗೂ ಮೇಂಟೆನೆನ್ಸ್ ಬೇಕಂದ್ರೆ ನಿಮ್ಮ ಹತ್ರದಿಂದ ತಗೊಳ್ಳೇಬೇಕಾಗತ್ತೆ ಅಮೌಂಟ್. ಅವರು ಇಂದಿಷ್ಟು ಕಮಿಷನ್ನು, ಇಲ್ಲ ಇಷ್ಟು % ವ್ಯಾಲೆಟ್ ರೀಚಾರ್ಜ್ ಅಂತವ. ಪುಕ್ಸಟ್ಟೆ ಯಾರೇನು ಕೊಡ್ತಾರ? ₹10 ಯಾರು ಫ್ರೀಯಾಗಿ ಕೇಳಿದ್ರೆ ಕೊಡ್ತೀರಾ? ನೀವೇ ಕೊಡ್ತೀರಾ? ಇಲ್ಲ ನಾವು ಕೊಡ್ತೀವ? ಯಾರೂ ಕೊಡಲ್ಲ. ಕಷ್ಟಪಟ್ಟು ದುಡ್ದೇ ಸಂಪಾದನೆ ಮಾಡಬೇಕು. ಒಂದು ಕಂಪ್ನಿ ಕೆಲಸ ಕೊಟ್ಟಿದೆ ನಿಮಗೆ, ಇವತ್ತು ಒಂದು ಆ್ಯಪ್ ಇಟ್ಬಿಟ್ಟು ₹20 ರೀಚಾರ್ಜ್ ಮಾಡಲೇಬೇಕು. ಏನು ಮಾಡೋಕ್ಕಲ್ಲ, ಕಂಪ್ನಿಗೆ ಬೇಕಲ್ಲ, ಅವರ ಮೇಂಟೆನೆನ್ಸ್ ಚಾರ್ಜ್ ಬೇಕೇ ಬೇಕಾಗುತ್ತೆ. ಅದಕ್ಕೆ ದೊಡ್ಡದಾಗಿ ಹೇಳ್ತೀರಾ, ಈ ಕಂಪ್ನಿಯವನು ₹20 ತಂತಾನೆ, ಆ ಕಂಪ್ನಿನ ₹50 ತಂತಾನೆ. 3 ಕಂಪ್ನಿ ಸೇರಿಸಿ ದಿವಸಕ್ಕೆ ₹50 ರೀಚಾರ್ಜೇ ಮಾಡಬೇಕು. ತಿಂಗಳಿಗೆ 1,500 ಆಯಿತು. ಇದನ್ನ ಮಾತ್ರ ಲೆಕ್ಕ ಹಾಕ್ತೀರಾ? ಕಂಪ್ನಿಯಿಂದ ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀರ ಅಂತ ಯಾರು ಒಬ್ಬರು ಹೇಳ್ತೀರಾ? ಯಾರು ಹೇಳಲ್ಲ. ಎಲ್ಲ ಅಷ್ಟೇ. ನಿಮಗೆ ಬರ್ತಕ್ಕಂಥ ಆದಾಯ ಇನ್ಕಮ್ ಮಾತ್ರ ಯಾರು ಹೇಳಲ್ಲ. ನಿಮ್ಮ ಕೈಯಿಂದ ಖರ್ಚು ಆಗ್ತಿದೆಯಲ್ಲ ಅದನ್ನು ಮಾತ್ರ ಹೇಳ್ತೀರಾ. ಬಟ್ ಈ ಕಂಪ್ನಿಗಳಿಂದ ಲಕ್ಷಾಂತರ ಜನ ಅನ್ನ ತಿಂತಾರೆ, ಜೀವನ ಮಾಡ್ತಾಯಿದ್ದಾರೆ, ಲೈಫ್ ಸೆಟಲ್ ಆಗಿದೆ. ಅದಂತೂ 100% ನಿಜ, ಆಯಿತಾ? ಇದರಿಂದ ನಮಗೇನು ಯಾರೇನು ನಮಗೆ ಕಮಿಷನ್ ಕೊಡ್ತಾ ಇಲ್ಲ, ಈ ವಿಡಿಯೋ ಮಾಡೋ ಪ್ರಮೋಷನ್ ಅಂತ ಹೇಳ್ತಾ ಇಲ್ಲ. ಇರೋ ರಿಯಲ್ ಫ್ಯಾಕ್ಟ್ ಹೇಳ್ತೀವಿ ನಾವು. ಏನು ನಡೀತಿದೆ ಪ್ರೆಸೆಂಟ್ ಸಿಚುವೇಶನ್ ಅಷ್ಟೇ ಮಾತಾಡ್ತಾ ಇದೀವಿ, ಆಯಿತಾ? ಈ ಕಂಪ್ನಿಲಿ ಒಂದು ಟೈಮಲ್ಲಿ ನಾವು ಕೆಲಸ ಮಾಡೋದು. ಯಾಕೆಂದರೆ ಕೊರೋನಾ ಟೈಮಲ್ಲಿ ಕೆಲಸನೇ ಇರಲಿ, ಎಲ್ಲ ಕಂಪ್ನಿಗಳು ಮುಚ್ಕೊಂಡು ಹೋಗಿತ್ತು. ಡೆಲಿವರಿ ಫೀಲ್ಡ್ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಸ್ವಿಗ್ಗಿ, ಝೊಮ್ಯಾಟೊ, ರಾಪಿಡೋ, ಓಲಾ, ಊಬರ್, ಪೋಟ್ರು ಇಂಥವೇ ಇದ್ದಿದ್ದು. ಅಂಥ ಟೈಮಲ್ಲಿ ಈ ಕಂಪ್ನಿ ಲಕ್ಷಾಂತರ ಜನಕ್ಕೆ ಅನ್ನ ಕೊಟ್ಟಿದೆ, ಜೀವನ ಕಟ್ಕೊಟ್ಟಿದೆ. ಇಂಥ ಕಂಪ್ನಿಗಳು ಇರುತ್ತೆ. ಇವತ್ತು ಕೆಲವರು ತಿರುಗಿ ಬಿದ್ದಿದ್ದಾರೆ, ಈ ಕಂಪ್ನಿಗಳು ಸುಲಿಗೆ ಮಾಡ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನಮಗಂತ ಗೊತ್ತಿಲ್ಲ. ನೀವೇ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.